ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಬಿ ಕೆ ರಾಮ್ ಪ್ರವೀಣ್. ಜನತಾ ಆಯುರ್ವೇದ ಹಾಸನ. ಓಂ ನಮಾಮಿ ಧನ್ವಂತರಿ ಮಾದಿದೇವಂ ಸರಾಸುರೈರ್ವಂದಿತ ಪಾದಪದ್ಮಂ ಲೋಕೆ ಜರಾರುಗ್ಭಯ ಮೃತ್ಯುನಾಶಂ ಧಾತಾರಮೇಶಂ ವಿವಿಧೌಷಧೀನ ಧನ್ವಂತರಿ ರಮಾನಾಥಂ ಸರ್ವರೋಗ ನಿವಾರಕಂ ಆಯುರ್ವೇದ ಪ್ರವರ್ತಾರಂ ವಂದೇ ಪೀಯೂಷರಾಯಕಂ. ಸರ್ವೇ ಜನಾಃ ಸುಖಿನೋ ಭವಂತೋ ಸರ್ವೇ ಸಂತೋ ನಿರಾಮಯಃ. ಓಂ ಶಾಂತಿ ಶಾಂತಿ ಶಾಂತಿ. ವೀಕ್ಷಕರೇ, ಬೇವಿನ ಎಲೆ, ಬೇವಿನ ರಸ ಇದು ಒಂದು ಔಷಧೀಯ ಗುಣಗಳು ಹೊಂದಿದೆ. ನಾನೇ ಹೇಳಿದ್ದೀನಿ, ಯಾವುದು ಅದರಕ್ಕೆ ಕಹಿಯೋ ಅದು ಉದರಕ್ಕೆ ಸಿಹಿ ಅಂತ. ಅಂದರೆ ಯಾವುದು ಬಾಯಿಗೆ ಕಹಿ ಆಗುತ್ತೋ ಅದು ಹೊಟ್ಟೆಗೆ ಒಂದು ಔಷಧಿಯಾಗಿ ಕೆಲಸ ಮಾಡ್ತದೆ ಅಂತ. ಹಾಗಂತ ಹೇಳ್ಬಿಟ್ಟು ಇದನ್ನು ಅತಿ ಹೆಚ್ಚು ಸೇವನೆ ಮಾಡಬಾರ್ದು. ಪ್ರತಿನಿತ್ಯ ಕೆಲವೊಬ್ರು ಏನು ಮಾಡ್ತಾರೆ, ಶುಗರ್ ಕಂಟ್ರೋಲ್ ಆಗುತ್ತೆ ಅಂದ್ಬಿಟ್ಟು ಪ್ರತಿನಿತ್ಯ ದೀರ್ಘಕಾಲದವರೆಗೆ ಬೇವಿನ ರಸ ಅಥವಾ ಬೇವಿನ ಎಲೆ ತಿಂತಾ ಇರ್ತಾರೆ. ಇದನ್ನು ಮಾಡೋದು ತಪ್ಪು. ಇದನ್ನು ಯಾವ ಒಂದು ಕ್ರಮ ಇದೆ. ಬೇವಿನ ಎಲೆಯಲ್ಲಿ, ಬೇವಿನ ರಸದಲ್ಲಿ ಔಷಧೀಯ ಗುಣಗಳಿರೋದು ಸತ್ಯ. ಆದರೆ ಇದನ್ನು ಎಷ್ಟು ಸೇವನೆ ಮಾಡಬೇಕು, ಯಾರು ಸೇವನೆ ಮಾಡಬೇಕು, ಯಾರು ಸೇವನೆ ಮಾಡಬಾರ್ದು, ಯಾವ ಪ್ರಮಾಣದಲ್ಲಿ ಸೇವನೆ ಮಾಡಬೇಕು, ಯಾವುದ್ರ ಜೊತೆ ಸೇವನೆ ಮಾಡಬೇಕು, ಈ ಎಲ್ಲ ವಿಷಯವನ್ನು ಇವತ್ತಿನ ಒಂದು ಸಂಚಿಕೆಯಲ್ಲಿ ಸವಿವರವಾಗಿ ತಿಳಿಸ್ಕೊಡ್ತೀನಿ. ಬೇವಿನ ಎಲೆ ಹಾಗೂ ಬೇವಿನ ರಸವನ್ನು ಯಾರ್ಯಾರು ಸೇವನೆ ಮಾಡಬಾರ್ದು ಅಂತಂದರೆ, ಈ ಗರ್ಭಿಣಿಯರು, ಬಾಣಂತಿಯರು, ಎಳೆ ಮಕ್ಕಳು ಇದನ್ನು ಆದಷ್ಟು ಅವಾಯ್ಡ್ ಮಾಡಿ, ಸೇವನೆ ಮಾಡೋಕ್ಕೆ ಹೋಗಬೇಡಿ. ಇನ್ನು ಲೋ ಶುಗರ್ ಇರ್ತಕ್ಕಂಥವರು ಬೇವಿನ ಎಲೆ ಅಥವಾ ಬೇವಿನ ರಸವನ್ನು ಸೇವನೆ ಮಾಡಬೇಡಿ. ಬೇವು ಕಹಿ ರಸ ಒಂದು ಹೊಂದಿದೆ. ಕಹಿಯಾಗಿರೋದ್ರಿಂದ ಇದು ದೇಹದಲ್ಲಿರ್ತಕ್ಕಂತಹ ವಾಯುವನ್ನು ವಿಕೋಪ ಮಾಡ್ತದೆ. ವಾಯು ವಿಕೋಪ ಮಾಡೋದ್ರಿಂದ ಇದನ್ನು ಏನು ಮಾಡ್ತಾರೆ, ಪ್ರತಿನಿತ್ಯ ಸೇವನೆ ಮಾಡ್ತಿರ್ತಾರೆ, ದೀರ್ಘಕಾಲದಿಂದ ಸೇವನೆ ಮಾಡ್ತಿರ್ತಾರೆ. ಅಂಥವ್ರು ನೋಡಿ, ಅವರು ಜಾಯಿಂಟ್ಸ್ ಪೇನ್ ಅಂತಿರ್ತಾರೆ. ಕಾರಣ ಏನು ಅಂತಂದರೆ ವಾಯು ವಿಕೋಪ ಆಗಿರುತ್ತೆ. ಅವರು ಶುಗರ್ ಕಂಟ್ರೋಲ್ ಆಗುತ್ತೆ ಅಂತ ಅವ್ರು ಸೇವನೆ ಮಾಡ್ತಿರ್ತಾರೆ. ಆದರೆ ಇದು ಕೀಲಿನಲ್ಲಿರ್ತಕ್ಕಂಥ ಒಂದು ದ್ರವಾಂಶ, ಅಂದರೆ ಸೈನೋವಿಯಲ್ ಫ್ಲೂಯಿಡ್ ಅಂತ ಏನು ಹೇಳ್ತಾರೆ, ಅದನ್ನು ಒಣಗಿಸ್ತಾ ಬರ್ತದೆ, ಡ್ರೈ ಮಾಡ್ತಾ ಬರ್ತದೆ. ಆದ್ದರಿಂದ ಕೀಲುಗಳು ಬಿಗ್ತಾ ಬರೋದು, ಕೀಲು ನೋವು, ಜಾಯಿಂಟ್ಸ್ ಪೇನ್ ಬರೋದು, ಈ ಎಲ್ಲ ಒಂದು ಸಮಸ್ಯೆಗಳನ್ನ ಅವರು ಎದುರಿಸ್ತಾರೆ. ಆದ್ದರಿಂದ ಪ್ರತಿನಿತ್ಯ ದೀರ್ಘಕಾಲದವರೆಗೆ ಈ ಬೇವಿನ ರಸವನ್ನು ಸೇವನೆ ಮಾಡೋದು ಅಷ್ಟು ಸೂಕ್ತ ಅಲ್ಲ. ಹಾಗೂ ಇನ್ನೇನು ಮಾಡ್ತಾರೆ ಅಂದರೆ, ಕೆಲವೊಬ್ಬರು ಪ್ರತಿನಿತ್ಯ ಸೇವನೆ ಮಾಡೋದ್ರಿಂದ ಚರ್ಮದಲ್ಲಿರ್ತಕ್ಕಂತಹ ತೇವಾಂಶ ಕಡಿಮೆ ಆಗ್ತದೆ. ಚರ್ಮದ ಮೇಲೆ ಇದು ಪರಿಣಾಮ ಬೀರುತ್ತದೆ. ಚರ್ಮ ಯಾವಾಗ ತೇವಾಂಶ ಕಡಿಮೆ ಆಗ್ತದೋ ಚರ್ಮ ಡ್ರೈ ಆಗ್ತದೆ, ರಿಂಕಲ್ಸ್ ಆಗೋದು ಹಾಗೂ ಈ ಸುಕ್ಕು ನೆರಿಗೆಗಳು ಹೆಚ್ಚಾಗ್ತದೆ. ಪ್ರತಿನಿತ್ಯ ಸೇವನೆ ಮಾಡಿದ್ರೆ, ದೀರ್ಘಕಾಲದವರೆಗೆ ಸೇವನೆ ಮಾಡೋದ್ರಿಂದ ಇದು ವಿಷವಾಗಿ ಪರಿವರ್ತನೆ ಆಗ್ತದೆ. ಕಿಡ್ನಿ ಡ್ಯಾಮೇಜ್ ಆಗ್ಬೋದು, ಲಿವರ್ ಡ್ಯಾಮೇಜ್ ಆಗ್ಬೋದು. ಆದ್ದರಿಂದ ಇದೊಂದು ನಿಗದಿತ ಪ್ರಮಾಣದಲ್ಲಿ ಸೇವನೆ ಮಾಡಬೇಕಾಗ್ತದೆ. ನೀವು ಒಂದು 10ರಿಂದ 15 ml ಬೇವಿನ ರಸವನ್ನು ನೀರಿನ ಜೊತೆ ಮಿಶ್ರಣ ಮಾಡಿ ಸೇವನೆ ಮಾಡೋದ್ರಿಂದ ತುಂಬಾ ಒಳ್ಳೆಯದು. ಆದ್ದರಿಂದ ಈ ಒಂದು ಬೇವಿನ ಎಲೆ, ಬೇವಿನ ರಸ ಔಷಧೀಯ ಗುಣಗಳನ್ನು ಹೊಂದಿದೆ. ಹಾಗಂತ ಹೇಳ್ಬಿಟ್ಟು ನಾವು ಆರೋಗ್ಯದಿಂದ ಇರ್ತೀವಿ, ನಮ್ಮ ಶುಗರ್ ಕಂಟ್ರೋಲ್ ಆಗುತ್ತೆ ಅಂತ ಅಂದ್ಬಿಟ್ಟು ಪ್ರತಿನಿತ್ಯ ಹೆಚ್ಚು ಸಮಯ ದೀರ್ಘಕಾಲದವರೆಗೆ ಇದನ್ನು ಸೇವನೆ ಮಾಡೋದ್ರಿಂದ ಹಲವಾರು ದುಷ್ಪರಿಣಾಮಗಳಾಗ್ತದೆ. ಆದ್ದರಿಂದ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಬೇವಿನ ಎಲೆ ಹಾಗೂ ಬೇವಿನ ರಸದ ಮಹತ್ವ ಏನು, ಅದನ್ನು ಎಷ್ಟು ಪ್ರಮಾಣದಲ್ಲಿ ಸೇವನೆ ಮಾಡಬೇಕು, ಯಾವುದರೊಟ್ಟಿಗೆ ಸೇವನೆ ಮಾಡಬೇಕು, ಯಾರು ಸೇವನೆ ಮಾಡಬಾರ್ದು, ಈ ಎಲ್ಲ ವಿಷಯವನ್ನು ತಮಗೆ ತಿಳಿಸ್ಕೊಟ್ಟಿದ್ದೀನಿ. ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಎಲ್ಲ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.